ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ ರೈತರು ಬೆಳೆ ಪರಿಹಾರ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಸರ್ಕಾರ ಈಗ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಹಣನ ಜಮಾ ಮಾಡ್ತೇವೆ ಅಂತ ಹೇಳಿ ವರದಿಯನ್ನು ಕೊಟ್ಟಿದೆ. ಅದೇ ರೀತಿಯಾಗಿ ಈಗ ಏನು ಹಣ ಏನು ಬೆಳೆ ಪರಿಹಾರ ಇದನ್ನು ನಾವು ಚೇಂಜ್ ಮಾಡ್ಕೊತಾ ಇದ್ವಿ, ಆ ಒಂದು ಚೆಕ್ ಮಾಡ್ಕೊಳ್ತಾ ಇದ್ವಿ, ಏನೋ ಹಣ ಬಂದಿದೆ ಇಲ್ಲ, ಏನಕ್ಕೆ ಹೋಲ್ಡಲ್ಲಿದೆ ಅನ್ನೋದಕ್ಕೆ ಕೆಲವೊಂದು ಪುರಾವೆಗಳು ಇರ್ತಿದ್ವು. ಆದರೆ ಈಗ ಕೆಲವೊಂದು ಆಧಾರ್ ಲಿಂಕ್ ಆಗಿರಬೇಕು, KYC ಆಗಿರಬೇಕು ಅನ್ನೋದನ್ನು ಏನು ಮೊದಲನೇ ಕಂತಿನ ಹಣ ಬಿಟ್ಟಾಗಿ ಈಗ ನೆಕ್ಸ್ಟ್ ಎರಡನೇ ಕಂತಿನ ಹಣಕ್ಕೆ ಈ ಥರ ತುಂಬ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಬಂದು ನಿಮ್ಮ ಪರಿಹಾರದ ಹಣ ನಿಮಗೇನಾದರೂ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಈ ರೀತಿಯಾಗಿ ಈ ಒಂದು ವೆಬ್ಸೈಟ್ ಈಗ ಚೇಂಜ್ ಆಗಿದೆ. ಪರಿಹಾರ ಹಣ ಸಂದಾಯ ವರದಿ ಅಂತೇಳಿ ಪರಿಹಾರ ಅಂತ ಹೇಳ್ಬಿಟ್ಟು ಈ ಒಂದು ವೆಬ್ಸೈಟ್ ಲಿಂಕ್ ಈಗ ಚೇಂಜ್ ಆಗಿದೆ. ಈ ರೀತಿಯಾಗಿ ಇದೆ ನೋಡಿ, parihara.karnataka.gov.in ಪರಿಹಾರ ಪೇಮೆಂಟ್. ಇಲ್ಲಿ ನೀವು ನಿಮ್ಮ ಒಂದು ಹಣನ ಇದನ್ನು ತಾಂತ್ರಿಕ ದೋಷದಿಂದನೇ ಚೇಂಜ್ ಮಾಡಿ ಈಗ ಹೊಸದಾಗಿ ಹಿಂದಿನಿಂದ ಈ ಒಂದು ಲಿಂಕ್ನ ಬಿಟ್ಟಿದ್ದಾರೆ. ಅದು ಪರಿಹಾರ ಅಂತೇಳಿ ಹಳೆ ವೆಬ್ಸೈಟ್ ಇತ್ತು, ಅಲ್ಲಿ ನಿಮಗೆ ಎಲ್ಲ ಒಂದು ವರದಿಯನ್ನು ಕೊಡ್ತಾ ಇದ್ರು, ಏನು ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಅನ್ನೋದನ್ನು ಅಲ್ಲಿ ತೋರಿಸ್ತಾ ಇದ್ರು. ಈಗ ಇದನ್ನು ಚೇಂಜ್ ಮಾಡಿದ್ದಾರೆ. ಅಂದರೆ ಏನು 6ನೇ ತಾರೀಕು ಮೇ 2024 ಇಲ್ಲಿ ನಿಮ್ಮ ಒಂದು ಪರಿಹಾರ ಪೇಮೆಂಟ್ ರಿಪೋರ್ಟು, ಇಲ್ಲಿ ಏನು ನಿಮ್ಮ ಒಂದು ಪರಿಹಾರ ನಮೂನೆ ಸಂಖ್ಯೆ, ಅಂದರೆ ನೀವು ಏನು ID ಕೊಟ್ಟಿರ್ತಾರೆ, ನೀವು ಹಣ ಅಪ್ಲಿಕೇಶನ್ ಹಾಕಿದಾಗ ನಿಮಗೊಂದು ರಿಸಿಪ್ಟ್ ID ಕೊಟ್ಟಿರ್ತಾರೆ, ಆ ಒಂದು ರಿಸಿಪ್ಟ್ IDನ ಹಾಕಿ ನೀವು ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಪರಿಹಾರ ನಮೂನೆ ಮತ್ತು ಕ್ಯಾಪ್ಚರನ್ನು ಹಾಕಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ಬಂದು ಆಧಾರ್, ನಿಮ್ಮ ಹತ್ರ ನಿಮಗೆ ಆ ಡಾಕ್ಯುಮೆಂಟ್ ಇಲ್ಲ, ನಾವು ಕಳೆದಾಕಿದ್ದೀವಿ ಅನ್ನೋ ಆಗಿದ್ದರೆ ಇಲ್ಲಿ ಬಂದು ನಿಮ್ಮ ಒಂದು ಯಾವ ಫುಡ್ಡು ಪೆಸ್ಟು ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಯಾವ ಇಯರ್ ಹಣ ನಿಮಗೆ ಬಂದಿಲ್ಲ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಆಧಾರ್ ಸಂಖ್ಯೆ ಹಾಕಿದ್ರೆ, ಅಂದರೆ ಯಾರ ಹೆಸರಲ್ಲಿ ನೀವು ಪಾಣಿ ಎಲ್ಲ ಇದೆ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಹಾಗೆ ಕಾಣ್ತಿರುವಂತಹ ಸೇಮ್ ಕ್ಯಾಪ್ಚರನ್ನು ಹಾಕಿದ್ರೆ ಇಲ್ಲಿ ವಿವರವನ್ನು ಪಡೆಯಲು ಅಂತ ಇದೆ. ಇಲ್ಲಿ ನೀವು ನಿಮ್ಮ ಒಂದು ಹಣ ಬಂದಿದೆ ಇಲ್ಲ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಮೊದಲು ಇದ್ದ ವೆಬ್ಸೈಟಲ್ಲಿ ನಮಗೆ ರಿಪೋರ್ಟ್ ಅಂದರೆ ಹಳ್ಳಿ, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹೋಬಳಿ, ಹಾಗೆ ಊರು ಯಾವುದು ಅಂತ ಹೇಳಿದ್ರೆ ಇಡೀ ಊರಿನಿಗೆ ಯಾರಿಗೆಲ್ಲ ಬಂದಿದೆ ಅವ್ರದ್ದು ಒಂದು ಸಪ್ರೇಟ್ ಲೀಸ್ಟ್ ಬರೋದು. ಹೀಗೆ ಯಾರಿಗೆಲ್ಲ ಬಂದಿಲ್ಲ ಅವ್ರದ್ದೊಂದು ಸಪ್ರೇಟ್ ನಾವು ಲೀಸ್ಟ್ನ ನಾವು ತೊಗೋಬೋದಾಗಿತ್ತು. ಆದರೆ ಇಲ್ಲಿ ಈಗ ಚೇಂಜ್ ಆಗಿರೋದ್ರಿಂದನೇ ವೆಬ್ಸೈಟು ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ನೀವು ಈ ಒಂದು ಲಿಂಕಿಗೆ ಬಂದು ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆ ಮತ್ತು ಅಥವಾ ನಿಮ್ಮ ರಿಸಿಪ್ಟ್ IDನ ಹಾಕಿ ನೀವು ಇಲ್ಲಿ ಒಬ್ರದ್ದು ಮಾತ್ರ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿದೆ. ಇಲ್ಲಿ ವಿವರವನ್ನು ಪಡೆಯಿರಿ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಹಣ ಬಂದಿದೆ ಇಲ್ಲ ರಿಜೆಕ್ಟ್ ಆಗಿದೆ ಇಲ್ಲೇ ನಿಮಗೆ ತೋರಿಸ್ತಾ ಬರುತ್ತೆ. ಇದು ಏನು ಮೊದಲನೇ ಕಂತಿನ ಹಣ ಬಂತು, ಅದಾದಮೇಲೆ ನೆಕ್ಸ್ಟ್ KYC ಮಾಡಬೇಕು, ಆಧಾರ್ ಲಿಂಕ್ ಮಾಡಬೇಕು, ಹಾಗೆ ಪಾಣಿಗೆ ಆಧಾರ್ ಲಿಂಕ್ ಮಾಡಬೇಕು. ಈ ರೀತಿಯಾಗಿ ಕೆಲವೊಂದು ರೂಲ್ಸ್ಗಳು ಚೇಂಜ್ ಆಗ್ತಾ ಬಂದಿದೆ. ಯಾರೆಲ್ಲ ಆಧಾರ್ ಲಿಂಕ್ ಮಾಡಿಸಿಲ್ಲ, ಪಾಣಿಗೆ KYC ಮಾಡಿಸಿಲ್ಲ ಅಂಥವ್ರಿಗೆ ಹಣ ಬರೋದಿಲ್ಲ. ಅದರಿಂದನೇ ನೀವು ಎಲ್ಲನೂ ಚೆಕ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಇಲ್ಲಿ ಹಣ ಬರುತ್ತೆ ಇಲ್ಲ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಹಾಗೆ ನಿಮ್ಗೇನಾದ್ರು ಹಣ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ನಿಮ್ಮ ಎಲ್ಲ ಪಾಣಿ ಆಗಿರ್ಬೋದು, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಸರ್ವೆ ನಂಬರ್ ಎಲ್ಲ ತೊಗೊಂಡೋಗಿ ಕೊಟ್ಟು, ನೀವು ಏನು ರಿಸಿಪ್ಟ್ ID ಇದೆಯಲ್ಲ ಅದೆಲ್ಲ ತೊಗೊಂಡೋಗಿ ಕೊಟ್ಟು ಅವ್ರ ಹತ್ರ ನೀವು ಇನ್ಫಾರ್ಮೇಷನನ್ನು ಕೊಟ್ಟರೆ ನಮಗೆ ಈ ರೀತಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅವರು KYC ಮಾಡಿ ನಿಮಗೆ ಇಲ್ಲಿ ಹಣ ಬರೋ ಥರ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಅಲ್ಲಿ ನೀವು ಅಪ್ಡೇಟನ್ನು ಮಾಡಿಸ್ಬೋದು. ಈ ರೀತಿಯಾಗಿ ನಿಮ್ಮ ಒಂದು ಬರ ಪರಿಹಾರ ಹಣದ ನೀವು ತೊಗೋಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.